ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯ ಮಳೆಯಿಂದಾಗಿ ವಾಶೌಟ್ ಆಯಿತು. ನೋ ರಿಸಲ್ಟ್. ಉಳಿದಿರುವಂತ 4 ಪಂದ್ಯಗಳಲ್ಲಿ ಸರಣಿ ಕೈವಶ ಆಗಬೇಕು ಅಂದ್ರೆ 3 ಪಂದ್ಯಗಳನ್ನ ಗೆಲ್ಲಲೇಬೇಕು. 2 ಮ್ಯಾಚ್ ಗೆದ್ವಿ ಅಂದ್ರೆ ಅದು ಸಮಬಲ ಆಗುತ್ತೆ. ಹೀಗಾಗಿ ಭಾರತ ಮುಂದಿನ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಮಸ್ಟ್ ವಿನ್ ಗೇಮ್ ಅನ್ನೋ ತರನೇ ಆಡಬೇಕಾಗುತ್ತೆ. ಆದ್ರೆ ಈ ಸರಣಿ ಆರಂಭಕ್ಕೂ ಮೊದಲು ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ನೀಡಿದಂತ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವೈಭವ್ ಸೂರ್ಯವಂಶಿ ಅವರ ಕ್ರೇಸ್ ಕಂಡು ಸಿಟ್ಟಾದ್ರ ಎನ್ನುವಂತ ಪ್ರಶ್ನೆ ಮೂಡಿಸಿದೆ. ಯಾಕಂದ್ರೆ ಸೂರ್ಯವಂಶಿ ಬಗ್ಗೆ ಭಾರತ T20 ತಂಡದ ನಾಯಕ ಶ್ರೇಯಸ್ ಅಯ್ಯರ್ ನೀಡಿರುವಂತಹ ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿದೆ. ಅಷ್ಟಕ್ಕೂ ವೈಭವ್ ಬಗ್ಗೆ ಶ್ರೇಯಸ್ ಹೇಳಿದ್ದೇನು, ಆಡಿಸಲ್ಲ ಅನ್ನೋದನ್ನ ಅಷ್ಟೊಂದು ರೂಢ್ ಆಗಿ ಹೇಳಿದ್ರ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಒಂದೇ ಒಂದು ಸರಣಿಯನ್ನು ಸೋಲದೆ T20 ವಿಶ್ವಕಪ್ನಲ್ಲೂ ಕೂಡ ಗೆದ್ದು ಬೀಗಿತ್ತು. ಹೀಗಿದ್ರೂ ಸೂರ್ಯನನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಲ್ಲ ಅಂತಾನೆ ಕ್ಯಾಪ್ಟನ್ಸಿಯಿಂದ ತೆಗೆದು ಹಾಕಿದ್ರು, ಜೊತೆಗೆ ತಂಡದಿಂದಲೇ ಹೊರಗಿಟ್ರು. ಆ ಬಳಿಕ 3 ವರ್ಷದಿಂದ T20 ಪಂದ್ಯವನ್ನೇ ಆಡದ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿಯನ್ನ ನೀಡಿ ತಂಡಕ್ಕೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಐರ್ಲೆಂಡ್ ವಿರುದ್ಧ ಫಾರ್ ದಿ ಫಸ್ಟ್ ಟೈಮ್ ಮ್ಯಾಚ್ ಸೋಲೋದ್ರ ಜೊತೆಗೆ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗ್ತಾರೆ. ಈಗ ಇಂಗ್ಲೆಂಡ್ ವಿರುದ್ಧದ ಸಿರೀಸ್ ಸ್ಟಾರ್ಟ್ ಆಗಿದೆ. ಶತಾಯ ಗತಾಯ ಈ ಸರಣಿಯಲ್ಲಿ ಭಾರತ ಗೆಲ್ಲಲೇಬೇಕು. ಆದ್ರೆ ಇಂಥ ಟೈಮಲ್ಲಿ ಶ್ರೇಯಸ್ ಆಡಿರುವಂತಹ ಮಾತುಗಳೇ ಸಾಕಷ್ಟು ಚರ್ಚೆ ಆಗ್ತಿದೆ. ಸೂರ್ಯವಂಶಿ ಕ್ರೇಸ್ ಕಂಡು ಶ್ರೇಯಸ್ ಸಿಟ್ಟಾದ್ರ? ಸದ್ಯ ಜಗತ್ತಿನಲ್ಲೇ ಕ್ರಿಕೆಟ್ನ ಸೆನ್ಸೇಷನಲ್ ಸ್ಟಾರ್ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ದಶಕಗಳ ಕಾಲ ಕ್ರಿಕೆಟ್ ಜಗತ್ತನ್ನೇ ಆಳಿದ ಲೆಜೆಂಡರಿ ಪ್ಲೇಯರ್ಗಳು ಕೂಡ ಸೂರ್ಯವಂಶಿ ಅವರ ವೈಭವವನ್ನ ಮುಕ್ತ ಕಂಠದಿಂದ ಗುಣಗಾನ ಮಾಡ್ತಿದ್ದಾರೆ. ಹಾಗಂತ ಯಾರು ಕೂಡ ಸುಮ್ಮನೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಆತನಲ್ಲಿರುವಂತಹ ಟ್ಯಾಲೆಂಟ್, ಇನ್ನೋಸೆನ್ಸ್, ಕ್ರೀಡೆ ಬಗೆಗಿನ ಪ್ರೀತಿ ಎಲ್ಲವನ್ನು ನೋಡಿಯೇ ಭಾರತದ ಭವಿಷ್ಯದ ತಾರೆ ಅಂತಾನೆ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಆತನ ಸಾಮರ್ಥ್ಯ ನೋಡಿಯೇ IPL ಬಳಿಕ BCCI ಕೂಡ T20 ಸೀನಿಯರ್ಸ್ ತಂಡಕ್ಕೆ ಸೆಲೆಕ್ಷನ್ ಮಾಡಿದೆ. ಆದ್ರೆ ಐರ್ಲೆಂಡ್ ವಿರುದ್ಧ ಭಾರತ ಪರ ಡೆಬ್ಯೂ ಮಾಡೋಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಪ್ಲೇಯಿಂಗ್ 11 ನಲ್ಲಿ ಆಡಿಸಿರ್ಲಿಲ್ಲ. ಈಗ ಇಂಗ್ಲೆಂಡ್ ನಲ್ಲಾದ್ರೂ ಚಾನ್ಸ್ ಕೊಡ್ತೀರಾ ಅಂತ ಶ್ರೇಯಸ್ ಅಯ್ಯರನ್ನ ಪ್ರಶ್ನೆ ಮಾಡಿದ್ರೆ ಸಿಡಿಮಿಡಿಗೊಂಡಿದ್ದಾರೆ. ವೈಭವ್ ಆಡಿಸ್ತೀರಾ ಅಂದ್ರೆ ಎಲ್ರು ರನ್ಸ್ ಗಳಿಸಿಯೇ ಬಂದಿರೋದು ಎಂದ ನಾಯಕ ಶ್ರೇಯಸ್ ಅಯ್ಯರ್ ಕೆಲ ಸ್ಟೇಟ್ಮೆಂಟ್ಸ್ ಹಾಗೆ ಅವರ ವರ್ತನೆ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಸ್ವಲ್ಪ ಕೆಲವರಿಗೆ ರೂಡ್ ಬಿಹೇವಿಯರ್ ಅಂತಾರೆ. ಈಗ ಸೂರ್ಯವಂಶಿ ಬಗ್ಗೆ ಶ್ರೇಯಸ್ ಆಡಿರುವಂತಹ ಮಾತುಗಳು ಮತ್ತೆ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಗಿರುವಂತದ್ದು. ಇಂಗ್ಲೆಂಡ್ ಸರಣಿಗೂ ಮುನ್ನ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ಗೆ ಪತ್ರಕರ್ತರು ಕೆಲ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ವೇಳೆ ಇಂಗ್ಲೆಂಡ್ ಸರಣಿಯ ಮೊದಲ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡ್ತೀರಾ, ಆತನನ್ನ ಆಡಿಸ್ತೀರಾ ಅಂತೇಳಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸಿಟ್ಟಾಗಿರುವಂತಹ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಆಯ್ಕೆಯಾಗಿರೋ ಎಲ್ಲರೂ ಕೂಡ ರನ್ಸ್ ಗಳಿಸಿಯೇ ಬಂದಿರೋದು, ಯಾರು ಕೂಡ ಸುಮ್ಮನೆ ಸೆಲೆಕ್ಟ್ ಆಗಿಲ್ಲ, ಯಾರೋ ಒಬ್ಬ ಆಟಗಾರ ರನ್ಸ್ ಗಳಿಸ್ತಾನೆ ಅಂತಲ್ಲ ಎನ್ನುವ ಮೂಲಕ ತಮ್ಮೊಳಗಿನ ಸಿಟ್ಟನ್ನ ಹೊರಹಾಕಿದ್ದಾರೆ. ಹಾಗೆ ಸೂರ್ಯವಂಶಿಗೆ ಹೆಚ್ಚಿನ ಕ್ರೇಜ್ ಹಾಗೆ ಹೈಪ್ ಸಿಗ್ತಿದ್ಯಾ ಎನ್ನುವಂತಹ ಪ್ರಶ್ನೆಗೂ ಕೂಡ ಹಾಗೆ ಉತ್ತರಿಸಿದ್ದಾರೆ. ನನಗೇನು ಹಾಗನ್ನಿಸ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವುದೇ ಅಕೌಂಟ್ ಕೂಡ ಬಳಸೋದೇ ಇಲ್ಲ ಅಂದಿದ್ದಾರೆ. ಐರ್ಲೆಂಡ್ ವಿರುದ್ಧದ ಸರಣಿಗೂ ಮುನ್ನವೇ ಇಂಥದ್ದೇ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ರು. ಈಗ ಇಂಗ್ಲೆಂಡ್ ನಲ್ಲೂ ಕೂಡ ಹಾಗೆ ಮಾತನಾಡಿದ್ದಾರೆ. ಆಕ್ಚುಲಿ ಇಲ್ಲಿ ಸೂರ್ಯವಂಶಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಚೇಂಜ್ ಮಾಡ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು. ಅಷ್ಟಕ್ಕೂ ಇಲ್ಲಿ ವೈಭವ್ ಸೂರ್ಯವಂಶಿಯನ್ನ ಪ್ಲೇಯಿಂಗ್ 11 ನಲ್ಲಿ ಆಡಿಸಿ ಅಂತ ಒತ್ತಾಯ ಮಾಡೋದಕ್ಕೆ ಕಾರಣ ಕೂಡ ಇದೆ. ಐರ್ಲೆಂಡ್ ವಿರುದ್ಧ ಭಾರತದ ಪರ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿತ್ತು. 2 ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ ವೀಕ್ನೆಸ್ ಇಂದಲೇ ಸೋತು ಸುಣ್ಣವಾಗಿದ್ರು. ಹೀಗಿದ್ರು ಬೌಲಿಂಗ್ ನಲ್ಲಿ ಬದಲಾವಣೆ ಮಾಡಿದ್ರೂ ಕೂಡ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಯಾವುದೇ ಚೇಂಜಸ್ ಇರಲಿಲ್ಲ. ಇದೇ ಕಾರಣಕ್ಕೆ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಡಿ, ಭಾರತಕ್ಕೆ ಬ್ಯಾಟಿಂಗ್ ಸ್ಟ್ರೆಂತ್ ಸಿಗುತ್ತೆ ಅಂತ ಕೆಲ ಮಾಜಿ ಕ್ರಿಕೆಟರ್ಗಳು ಕೂಡ ಒತ್ತಾಯ ಮಾಡಿದ್ದಾರೆ. ಆಬ್ವಿಯಸ್ಲಿ ಸೂರ್ಯವಂಶಿ ಡೆಬ್ಯೂಗಾಗಿ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದಾರೆ. ಹೀಗಾಗಿ ಆಡಿಸ್ತೀರಾ ಅಂತ ಕೇಳೋದು ಕಾಮನ್. ಬಟ್ ಕೊಡುವಂತ ಆನ್ಸರ್ ನಲ್ಲಿ ಸ್ವಲ್ಪ ಡಿಸೆಂಟ್ ಆಗಿ ಹೇಳ್ಬೋದಿತ್ತು. ಆದ್ರೆ ಶ್ರೇಯಸ್ ಹೇಳಿರುವಂತಹ ಮಾತುಗಳು ಕೆಲ ವಿರೋಧಗಳಿಗೆ ಕಾರಣವಾಗಿದೆ ಅಷ್ಟೇ. ನಮಸ್ಕಾರ.